ಇವೆಲ್ಲವೂ ನಿಮ್ಮ ಆಶೀರ್ವಾದ. ನಿಮ್ಮ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಅಂದರೆ ಬರವಣಿಗೆ ಅಂದಾಗ ನಿಮಗೆ ಅದು ಸಿದ್ಧಸೂತ್ರ ಅಲ್ಲ, ನೀವು ತುಂಬ ಚೆನ್ನಾಗಿ ಅದನ್ನು ಅಪ್ಲಿಕೇಟ್ ಮಾಡ್ತೀರಿ. ಬಟ್ ಇಲ್ಲಿ ಒಂದಷ್ಟು ವಿಷಯನ ಕಾಮಿಕ್ಕಾಗಿ ಹೇಳ್ತಾನೆ, ಸೈದ್ಧಾಂತಿಕವಾಗಿ ಕೂಡ ಟಚ್ ಮಾಡಿದ್ರಲ್ರನ್ನು ವಿಡಂಬನೆ ಮೂಲಕ ಹೇಳಿದ್ರು. ಅದೇ ನನ್ನ ಕಳೆದ ಒಂದೆರಡು ಚಿತ್ರಗಳಲ್ಲಿ ನಾವು ಅಂದ್ಕೊಂಡಿದ್ದಷ್ಟು ಒಂದು ವಿಷಯಗಳು ಅಲಂಕಾರ ಜಾಸ್ತಿಯಾಗಿ ವಿಷಯ ತಲುಪಕ್ಕಾಗಿರಲಿಲ್ಲ. ಹಾಗಾಗಿ ಈ ಸತಿ ಪ್ರಯಾಣನೇ ಸಂಪೂರ್ಣವಾಗಿ ಬದಲು ಮಾಡಿದ್ದೀನಿ. ಸೊ ಅದ್ರ ಫಲವಾಗಿ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ, ಸ್ವಾಗತ ಮಾಡಿದ್ದೀರಾ. ಇದಕ್ಕಿಂತ ಇನ್ನೇನು ಬೇಕು ಸೌಭಾಗ್ಯ. ಆಮೇಲೆ ರಿಲೀಸ್ಗಿಂತ ಮುಂಚೆ ಅವರಿಲ್ಲ ಇವರಿಲ್ಲ ಅವ್ರು ಯಾಕೆ ಇವ್ರು ಯಾಕೆ ಅಂತ ಸುಮಾರು ಪ್ರಶ್ನೆಗಳಿತ್ತು. ಬಟ್ ಸಿನಿಮಾ ನೋಡಿದ ನಂತರ ಗುರು ಎಲ್ಲವೂ ಸುಸೂತ್ರವಾಗಿದೆ ಅನ್ನೋಂಥ ಮಾತು. ಖಂಡಿತವಾಗ್ಲೂ ಕಂಟೆಂಟೇ ಮೊದಲು. ಯಾವಾಗ್ಲೂ ಕಂಟೆಂಟ್ ಮೇಲೆ ಭರವಸೆ ಇತ್ತು ಮತ್ತು ನಿಮ್ಮ ಆಶೀರ್ವಾದ. ದಯವಿಟ್ಟು ಯಾರು ಸಿನಿಮಾ ನೋಡಿದ್ದೀರಾ ಮುಕ್ತವಾಗಿ ನೋಡದಿಲ್ಲದೆ ಇರೋರಿಗೆ ಹೇಳಿ, ಸಿನಿಮಾ ನೋಡೋದಕ್ಕೆ ಹೇಳಿ, ಆಶೀರ್ವಾದ ಮಾಡೋಕ್ಕೆ ಹೇಳಿ. ನಾನು ತಮಗೆ ನಿರಾಸೆ ಮಾಡಿಲ್ಲ ಅನ್ನೋ ಭರವಸೆನ ಕೊಟ್ಟಿದ್ದೆ. ಅದನ್ನು ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಾರಣ ನೀವುಗಳು. ಸರ್, ಸಿನಿಮಾದಲ್ಲಿ ಯೋಗೇಶ್ ಅವರು ಸಿನಿಮಾ ಶುರುವಿಂದ ಹಿಡಿದು ಕೊನೆವರೆಗೂ ಒಂದು ಬ್ಯಾಂಡೇಜ್ ಹಾಕೊಂಡಿರ್ತಾರೆ. ಅದು ಯಾವಾಗ ನೀವು ತಗೊಂಡಿದ್ದೀರಿ? ಅದು ಜಯಮ್ಮನ ಅಂಗಡಿನಲ್ಲಿ ತೊಗೊಂಡಿದ್ದು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ ರೆಸ್ಪಾಂಡು. ಈಗೀಗೆಲ್ಲ ಫ್ರೆಂಡ್ಸ್ ಎಲ್ಲ ಅವರು ಇವ್ರು ಫೋನ್ ಮಾಡಿ ಹೇಳಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ, ಸಿನಿಮಾ ಎತ್ಕೊಳತ್ತೆ. ಸೊ ಸಿನಿಮಾ ಫ್ಯಾಮ್ಲಿ ಸಿನಿಮಾ ಅಲ್ವಾ, ಈವ್ನಿಂಗ್ ಶೋಗೆಲ್ಲ ಸಿನಿಮಾ 100% ಎತ್ಕೊಳತ್ತೆ. ಇದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಮೇನು ನೋಡಿದವರೆಲ್ಲ ಚೆನ್ನಾಗಿದೆ ಸಿನಿಮಾ ಅನ್ನೋಕ್ಕಿಂತ ಒಂದು ಮನಸ್ಫೂರ್ತಿಯಾಗಿ ನಾವು ನೋಡ್ಬೋದು ಸಿನಿಮಾ ಅನ್ನೋದು ನಮಗೆ ಭರವಸೆ ತುಂಬ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸು. ಇನ್ನೂ ನಿಮ್ಮ ಮೂಲಕ ನಾವು ಕೇಳೋದಿಷ್ಟೇ, ಜನ ಬನ್ನಿ ಸಿನಿಮಾ ನೋಡಿ, ಸಿನಿಮಾ ಇಷ್ಟ ಆಗುತ್ತೆ, ಬನ್ನಿ ನೋಡಿ. ಎಲ್ಲರಿಗೂ ನಮಸ್ಕಾರಗಳು. ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ತಂದೆ ಪಾತ್ರದಲ್ಲಿ ತಂದೆ ಎಷ್ಟೇ ಇದು ಮಾಡಿದ್ರು, ತಪ್ಪು ಮಾಡಿದ್ರು, ಲಾಸ್ಟಿಗೆ ತನ್ನ ಮಗಳಾಗಿರ್ತಂಥ ಸಣ್ಣ ಮಗುವಿನ ಕಾಲಿಗೆ ಬಿದ್ದು ಒಂದು ಪ್ರಾರ್ಥನೆ ಮಾಡ್ತಾನೆ, ಒಂದು ನಮಸ್ಕಾರ ಮಾಡ್ತಾನೆ. ಅದು ಒಂದು ಸನ್ನಿವೇಶ ತುಂಬ ಚೆನ್ನಾಗಿ ಕಾಣ್ತದೆ. ಮೇಲಾಗಿ ಸಿನಿಮಾ ಅಂದರೆ ಯೂಶಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಎಮೋಷನಲಿ ಕೂಡ ಕನೆಕ್ಟ್ ಆಗಿದೆ. ಅಂದರೆ ಒಬ್ಬ ನಿರ್ಮಾಪಕನಾಗಿ ಇದನ್ನು ಹೇಗೆ ರಿಸೀವ್ ಮಾಡ್ತೀವಿ ಸರ್? ನಾವು ಫಸ್ಟಿಗೆ ಈ ಸಿನಿಮಾ ಮಾಡಬೇಕಾದ್ರೆ ನಾವು ಮೋಸ್ಟ್ಲಾಗಿ ನೋಡಬೇಕಾದ್ರೆ ಕಂಟೆಂಟ್ ಹೆಂಗೆ ಬರುತ್ತೆ, ಅದರೊಳಗಿರುವಂಥ ಡೈಲಾಗ್ ಹೇಗೆ ಇದು